ಯಾರದು? ಓಹೋ, ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ? ಓ, ಹಿರಣ್ಯಾಕ್ಷ. ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ತೆಗೆದು ಹಾಕುವುದನ್ನು ಕಣ್ಣಾರೆ ನೋಡುವುದಕ್ಕೆ. ನಿನಗೇಕಪ್ಪ ಬಂತು ಈ ದುರ್ಬುದ್ಧಿ? ಏನಂದ್ರಿ? ಮತ್ತಿನ್ನೇನಯ್ಯ, ಇಂಥ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂಥವರ ಸಲಹೆ ಕೇಳಕೂಡದೆ ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಗದೆಯಿಂದ ಅಪ್ಪಳಿಸಿದರೆ ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾವನು ದೊಡ್ಡವನು? ನಾನು. ವಯಸ್ಸಿನಲ್ಲಿ, ಶಕ್ತಿಯಲ್ಲಿ ನೀನೇ. ಹಾಗೆ ಹೇಳಿ. ನೋಡು, ಎದುರಾಳಿಯೂ ಆಕ್ರೋಶದಿಂದ ಎದುರಾದಾಗಲೇ ಯುದ್ಧ ಸೊಗಸು. ಶೇಷಶಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಆಹಾ, ಹೊಸ ವಿಷಯ. ನಾರದರೆ, ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ನಾನೇ. ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ತಂದೆಯನ್ನು ಬಿಟ್ಟರೆ? ನಮ್ಮಣ್ಣ. ನಿಮ್ಮಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ? ಯಾರವನು ಅಪ್ಪಳಿಸಿ ಬಿಡುತ್ತೇನೆ. ಇಲ್ಲಿ ಯಾರಯ್ಯ ಇದ್ದಾರೆ? ನಿನ್ನ ಪತ್ನಿಯನ್ನು ಕೆಣಕಿದರೆ ಅಂತ ಒಂದು ಮಾತಿಗೆ ಹೇಳದೆ ಅಷ್ಟೇ, ಯಾರು ಕೆಣಕಲಿಲ್ಲ. ನೋಡಿದ್ಯಾ, ನಿನಗದೆಷ್ಟು ಆಕ್ರೋಶ ಬಂತು. ಈಗ ನಾನು ಹೇಳುವುದು, ನೀನು ಆ ವಿಷ್ಣುವನ ಪತ್ನಿಯನ್ನು ಕೆಣಕಿದರೆ ಅವನಿಗೂ ಹೀಗೆ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ನಾರದರೆ, ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಷಯಗಳನ್ನು ತಿಳಿದಿದ್ದೀರಿ. ನಾರಾಯಣ ನಾರಾಯಣ, ಎಲ್ಲಿದ್ದಾಳೆ ಆ ನಾರಾಯಣನ ಹೆಂಡತಿ? ಹೇಳಿ, ಬೇಗ ಹೇಳಿ. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅದು ಪ್ರಯೋಜನವಿಲ್ಲ. ಇನ್ನೊಬ್ಬಳು, ಅದೋ ಭೂದೇವಿ. ನಾರದರೆ, ಮೆಚ್ಚಿದೆ, ನಿಮ್ಮ ಜಾಣತನಕ್ಕೆ ಮೆಚ್ಚಿದೆ. ಭೂದೇವಿ,
ನೀನೇನೋ ವಿಷ್ಣು, ನಿಜ ರೂಪವನ್ನು ಮರೆಸಿಕೊಂಡು ಹಂದಿಯಾಗಿ ಬಂದಿರುವಿಯಾ? ನಾಚಿಕೆ ಆಗುವುದಿಲ್ಲವೇ ನಿನಗೆ? ನನಗಿಂತ ದುರ್ಮರಣ ಒದಗಬೇಕೆ? ನಿನ್ನನ್ನು ಕರೆದುಕೊಂಡು ನಾನು ಹೇಗಪ್ಪ ಬದುಕಿರಲಿ? ಹೇಗಪ್ಪ ಬದುಕಿರಲಿ? ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ಅಮ್ಮ, ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿನಿಯಮ ನಿನಗೆ ತಿಳಿಯದೇ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಚತುರ್ದಶ ಭುವನಗಳಲ್ಲೇ ಯಾರೂ ಇಲ್ಲವೆಂಬುದನ್ನರಿತೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ. ಸಹೋದರನ ಸ್ವರ್ಗಾರೋಹಣ ಆನಂದ, 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 ಮಹದಾನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಯಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೆಯೋ? ವಿಶ್ವದಾದಾವ ಮಹಾಶಕ್ತಿಯೇ ಎದುರಾದರೂ ಹುಟ್ಟಡಗಿಸುತ್ತೇನೆಂದು ದಿಟ್ಟ ನುಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಏ ಹರಿ! ಸ್ವಾಮಿ ಬೇಡಿ, ಸ್ವಾಮಿ ಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ದುಡುಕೋಬೇಡಿ. ನನ್ನನ್ನು ತಡೆಯಬೇಡ ಕಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಹೆತ್ತ ತಾಯಿ ವೇದನೆ ನಿನಗೆ ಗೊತ್ತಿಲ್ಲ. ದಾನವ ಕುಲವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸ್ವಾಮಿ ಶಾಂತರಾಗಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆ ಅವರು ಅತ್ತು ಸೊರಗುತ್ತಿದ್ದಾರೆ. ಅವರ ದುಃಖ ಹೆಚ್ಚಿಸಬೇಡಿ. ಆ ಶ್ರೀಹರಿ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರು ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆಳಕ್ಕೆ ಬದುಕಿದವರು ಯಾರೂ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ, ಸೇರಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದು ತಡೆದರು ನಾನು ಕೇಳುವವನಲ್ಲ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿಯಾದ ಹೆಂಡತಿಯನ್ನು ಕಣ್ಣೀರು ಕಡಲಿಗೆ ತಳ್ಳಿಯಾದ್ರೂ ಯುದ್ಧ ಮಾಡಬೇಕೆಂಬ ಹಠವೇಕೆ? ಏನಾದ್ರೂ ಅನಾಹುತ ಸಂಭವಿಸಿದ್ರೆ ನನ್ನ ಗತಿ ಏನು? ನಾಳೆ ನನ್ನ ಕಂದ. ಹೇಳಿ ಹೆಣ್ಣೆ, ನಾನಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ,
ಅಹಂಕಾರ ಮಾತ್ರದಿಂದ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶಿಪುವಿನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲವೇ? ನೀವೇನೇ ಹೇಳಿ ನಾನು ಒಪ್ಪೋದಿಲ್ಲ. ನನ್ನನ್ನು ಹಿರಣ್ಯಕಶಿಪು, ಗುರುಗಳೇ ಗುರುಗಳೇ, ಅವರಿಗೆ ನೀವಾದ್ರೂ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನಂತೀರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಆ ದೇವರನ್ನು ಮೆಚ್ಚಿಸು, ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು, ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗು ಕಂದ.